ಸೊ ನಾರ್ಮಲ್ ಆಗಿ ವೈಫ್ಸ್ ಎಲ್ಲ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಮನೆ ಕೆಲಸ ಮಾಡೋದೇ ತುಂಬಾ ಇರುತ್ತೆ ಸರ್. ಮತ್ತೆ ನಮ್ಮ ಬಿಸ್ನೆಸ್ ಅಲ್ಲಿ ಬಂದ್ಬಿಟ್ಟು ಹೆಂಗ್ ಹೆಲ್ಪ್ ಮಾಡ್ತಾರೆ ಅಂತ ತುಂಬಾ ಜನ ಹೇಳ್ಬೋದು ಸ್ಟಾರ್ಟ್ಅಪ್ ಓನರ್ಸ್. ಸೊ ಅವ್ರಿಗೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂತ ಇದ್ರೆ ಚಿಕ್ಕ ಪುಟ್ಟ ಕೆಲಸ ಅವ್ರು ಮಾಡ್ಕೊಳ್ಳೋ ಆಗೋ ಕೆಲಸ ಎಲ್ಲ ಅವರೇ ಮಾಡ್ಕೊಂಡ್ರೆ ಟೈಮ್ ಸಿಗುತ್ತೆ, ಹೆಂಡತಿಗೂ ಟೈಮ್ ಸಿಗುತ್ತೆ, ಅವರು ಬಂದು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅವ್ರಿಗೆ ಹೆಲ್ಪ್ ಮಾಡ್ದಿರಾ ಬರೀ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಆಗ ರಿಸಲ್ಟ್ಸ್ ಔಟ್ಪುಟ್ ಅಷ್ಟು ಈಸಿಯಾಗಿ ಬರಲ್ಲ. ಸೊ ಯಾರೇ ಆಗ್ಲಿ ಹೆಣ್ಮಕ್ಳನ್ನ ಮನೆಯಲ್ಲೇ ಸೀಮಿತ ಮಾಡ್ಬೇಡಿ, ಆಚೆ ಕರ್ಕೊಂಡ್ಬಂದು ಅವ್ರಿಗೂ ಒಂದು ವರ್ಕ್ ಎನ್ವಿರಾನ್ಮೆಂಟ್ ನ ಫೀಲ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಈ ವಿಡಿಯೋನ ಪ್ಲೇ ಮಾಡಿದೆ. ಸೊ ನೆಕ್ಸ್ಟ್ ವಿಡಿಯೋ ಹೋದ್ರೆ ಕಾಮನ್ ಆಗಿ ಮೈಂಡ್ ಸೆಟ್ ಅನ್ನೋದು ಯಾವ ತರ ವರ್ಕ್ ಆಗುತ್ತೆ, ಮೈಂಡ್ ಪವರ್ ಏನು, ಮೈಂಡ್ ಅಲ್ಲಿ ಯಾವ್ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಅಂತ 2 ತರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಮಾಮೂಲಾಗಿ 90% ಮೆಂಬರ್ಸ್ ಅದ ಪೀಪಲ್ಸ್ ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಕಾನ್ಶಿಯಸ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವಾಗ್ಲೂ ನೆಗೆಟಿವೇ ಬರ್ತಾ ಇರುತ್ತೆ ಅವ್ರಿಗೆ, ಇದರಲ್ಲಿ ನೋ ಅನ್ನೋದು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಅವರು. ಮತ್ತೆ ಇದು ಆಗಲ್ಲ ನೆಕ್ಸ್ಟ್ ಮಾಡೋಣ ಕಂಫರ್ಟ್ ಝೋನ್ ಅಲ್ಲಿ ಓಡ್ತಾ ಇರುತ್ತೆ ಮೈಂಡ್, ಯಾವಾಗ್ಲೂ ನೆಗೆಟಿವ್. ಇವಾಗ ನಮ್ಮ ಕೋರ್ಸ್ ಬಗ್ಗೆನೇ ಆಗ್ಲಿ, ಇದೆಲ್ಲ ನನಗೆ ಗೊತ್ಬಿಡು ಅಂತ ಅನ್ಕೊಂಡಿರೋರು ಕೆಲವರು ಇರ್ತಾರೆ. ಇಲ್ಲ ಇದರಿಂದ ನನ್ಗೇನ್ ಬೆನಿಫಿಟ್ ಆಗಲ್ಲ, ನಮ್ಗೆ ಯೂಸ್ ಆಗಲ್ಲ, ನಮ್ ಬಿಸ್ನೆಸ್ ಯೂಸ್ ಆಗಲ್ಲ ಅಂತಾನು ಅನ್ಕೊಂತಾ ಇರ್ತಾರೆ ಕೆಲವರೆಲ್ಲ. ಇದೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಇದಾಗ್ತಾ ಇರುತ್ತೆ. ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಅದು ನೀನ್ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀಯಾ, ಇದು ನಿನ್ಗೆ ಕೋರ್ಸ್ ಯೂಸ್ ಆಗುತ್ತೆ, ಇದನ್ನ ಅಟೆಂಡ್ ಮಾಡೋದ್ರಿಂದ ನೀನ್ ಸ್ವಲ್ಪನೇ ಡೆವಲಪ್ ಆಗ್ತೀಯಾ, ಸ್ವಲ್ಪನೇ ಇಂಪ್ರೂವ್ ಆಗ್ತೀಯಾ ಅನ್ನೋದನ್ನ ಅದು ಇಟ್ ಮಾಡ್ತಾ ಇರುತ್ತೆ. ಮತ್ತೆ ಅದೇನೇನ್ ಕೇಳಿಸ್ಕೊಳ್ಳುತ್ತೋ ಅದ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತಲ್ಲ, ಅದ್ ಕಂಟಿನ್ಯೂಸ್ ನೆಕ್ಸ್ಟ್ ವರ್ಕಿಂಗ್ ಅಲ್ಲಿ ನೀವು ಅದನ್ನ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನೇ ಆಗ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಒಂದ್ಸಲ ನೀವು ರಿಜಿಸ್ಟರ್ ಮಾಡ್ಕೊಂಡ್ರೆ ಅದು ಅಷ್ಟು ಈಸಿಯಾಗಿ ಔಟ್ ಹೋಗಲ್ಲ. ಸೊ ನಾನು ಈ ಗೋಲ್ ನ ಇಷ್ಟು ತಿಂಗಳಲ್ಲಿ ಅಚೀವ್ ಮಾಡ್ಬೇಕು ಅಂತ, ನಾನು ಈ ತರ ಕಾರು ಇಷ್ಟು ತಿಂಗಳಲ್ಲಿ ನಾನು ಪರ್ಚೇಸ್ ಮಾಡ್ಬೇಕು ಅಂತ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಾದ್ರು ರಿಜಿಸ್ಟರ್ ಆಗಿದ್ರೆ ಅದನ್ನ 100% ನೀವು ಆ ಟೈಮ್ ಒಳಗಡೆನೆ ಪರ್ಚೇಸ್ ಮಾಡ್ಬಿಡ್ತೀರಾ. ಯಾಕಂದ್ರೆ ಅಷ್ಟು ಪವರ್ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಕೆಲವರೆಲ್ಲಾನು ನೆಗೆಟಿವ್ ಆಗಿ ಆದ್ರೂ ಥಿಂಕ್ ಮಾಡ್ತಾನೆ ಇರ್ತಾರೆ. ಅಂತವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ವೇಸ್ಟ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವೆಲ್ಲ ನೆಗೆಟಿವ್ ಥಿಂಕ್ ಮಾಡ್ಕೊಳ್ಳೋದ್ರಿಂದ ಬಿಸ್ನೆಸ್ ಮಾಡಿ ಏನ್ ಪ್ರಯೋಜನ? ಅಟ್ಲೀಸ್ಟ್ ಕ್ಲೋಸ್ ಮಾಡ್ಬಿಟ್ಟು ಕೆಲ್ಸಕ್ಕಾದ್ರೂ ಹೋಗ್ಬಿಡಿ, ಎಷ್ಟೋ ಒಂದಷ್ಟು ಫಿಕ್ಸ್ಡ್ ಸ್ಯಾಲರಿ ಆದ್ರೂ ಬರುತ್ತಲ್ಲ. ನನ್ಗಾಗಲ್ಲ, ನಾನು ಮಾಡಕ್ಕಾಗಲ್ಲ, ಆ ತರ ಈ ತರ ಅಂತ ಥಿಂಕ್ ಮಾಡ್ಕೊಳ್ಳೋ ಬದಲು ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಕೆಲ್ಸಕ್ಕಾದ್ರೂ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇನ್ಕಮ್ಮು ಇರಲ್ಲ ಅಂತ ನೆಗೆಟಿವ್ ಥಿಂಕ್ ಮಾಡ್ಕೊಂತ ಡೇ ಎಲ್ಲ ಕಳ್ತಾ ಇರ್ತೀರಾ, ಕೆಲ್ಸಗಳು ಆಗ್ತಾ ಇರಲ್ಲ, ಪೇಮೆಂಟ್ಸ್ ಪೆಂಡಿಂಗ್ ಇದೆ ಅದಿದೆ ಅಂತ ಇರ್ತೀರಾ. ಏನ್ ಪ್ರಾಬ್ಲಮ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬಿಟ್ಟು ಅದ್ರ ಬಗ್ಗೆ ಯಾವ ತರ ಸೊಲ್ಯೂಷನ್ ಹುಡ್ಕೋಣ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀರಾ. ಪ್ರಾಬ್ಲಮ್ನೇ ರಿಪಿಟೇಟಿವ್ ಆಗಿ ಅದಾಗೋಯ್ತು, ನನ್ಗೆ ಆ ತರ ಇಂದ ಪ್ರಾಬ್ಲಮ್ ಆಯ್ತು, ಆ ಲಾಸ್ ಆಗೋಯ್ತು, ಈ ತರ ಎಲ್ಲ ಥಿಂಕ್ ಮಾಡ್ಕೊಂಡು ಅದ್ರಲ್ಲೇ ಇರ್ತೀರಾ. ಈಗ ಆಕ್ಚುಲ್ ಏನಿದೆ, ಈಗ ಏನ್ ಮಾಡಿದ್ರೆ ನೆಕ್ಸ್ಟ್ ಅದನ್ನ ಸೊಲ್ಯೂಷನ್ ಹುಡ್ಕೊಂಡು ನೆಕ್ಸ್ಟ್ ಇದು ಮಾಡ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡೋದು ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಯಾವಾಗ್ಲೂ ಪ್ಲಾನ್ ಮಾಡ್ಕೊಳ್ಳಿ, ಮತ್ತೆ ಆಗಿರೋದನ್ನ ಅಕ್ಸೆಪ್ಟ್ ಮಾಡಿ. ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅಂತ ಡಿಪ್ರೆಷನ್ಗೆ ಹೋಗೋದು ಬೇಡ. ಅಕ್ಸೆಪ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ, ಆಚೆಗೆ ಬರ್ಬೇಕು ಅಂದ್ರೆ ಏನೆಲ್ಲ ಆಪ್ಷನ್ಸ್ ಇದೆ ಆಪ್ಷನ್ಸ್ ನ ಹುಡ್ಕೊಳ್ಳಿ. ಇಲ್ಲ ಅಂದ್ರೆ ಗೊತ್ತಿರೋರ ಹತ್ರ ಕೇಳಿ, ತೊಂದ್ರೆ ಇಲ್ಲ, ಅದು ಚಿಕ್ಕವರ ದೊಡ್ಡವರ ಅಂತಲ್ಲ. ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀನಿ, ಇದಕ್ಕೆ ಏನಾದ್ರು ನಿನ್ನ ಹತ್ರ ಸೊಲ್ಯೂಷನ್ ಇದೆಯಾ? ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಎಷ್ಟೋ ವಿಷಯಗಳು ನನ್ಗೆ ಗೊತ್ತಿಲ್ದಿರೋದು ನನ್ಗಿಂತ ಚಿಕ್ಕವರಿಂದ ಕಲ್ತಿದ್ದೀನಿ ಕೆಲವು ವಿಷಯಗಳೆಲ್ಲ. ಸೊ ಹಾಗೆ ಪ್ರತಿಯೊಬ್ಬರ ಹತ್ರನು ನೀವು ಕಲಿಯೋದಿರುತ್ತೆ. ನಿಮ್ ಪ್ರಾಬ್ಲಮ್ ನ ಶೇರ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಸೊಲ್ಯೂಷನ್ ಸಿಗೋದನ್ನು ಸ್ಟಾರ್ಟ್ ಮಾಡುತ್ತೆ. ಮತ್ತೆ ನೀವು ಯಾವ ತರದ ಜನದ ಜೊತೆ ಯಾವಾಗ್ಲೂ ಮಿಂಗಲ್ ಆಗಿರ್ತೀರಾ, ನಿಮ್ ಫ್ರೆಂಡ್ ಸರ್ಕಲ್ ಏನು, ಅದೇ ತರ ನಿಮ್ ಲೈಫ್ ಸೈಕಲ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಕುಡುಕರ ಜೊತೆ ಇದ್ರೆ ನಿಮ್ ಕುಡಿಯೋದು ಹಾಬಿಟ್ ಇಲ್ದಿದ್ರು ಕುಡಿಯೋದು ಕಲ್ತ್ಬಿಡ್ತೀರಾ. ಯಾವಾಗ್ಲೂ ನೀವು ರಿಚ್ ಪೀಪಲ್ ಜೊತೆ ಇದ್ರೆ ನೀವ್ ಮಾತ್ರ ದುಡ್ಡು ಇಲ್ದಿದ್ರು ಆಟೋಮೆಟಿಕ್ ಆಗಿ ನೀವು ರಿಚ್ ಪೀಪಲ್ ಆಗ್ತೀರಾ. ಸೊ ಈ ತರ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೊಂಡು ನಾಲೆಜಬಲ್ ಪೀಪಲ್ ಜೊತೆ, ಗುಡ್ ಹ್ಯಾಬಿಟ್ಸ್ ಪೀಪಲ್ ಜೊತೆ ಯಾವಾಗ ಸ್ಟಾರ್ಟ್ ಮಾಡ್ತಿರೋ ನಿಮ್ಮ ರಿಲೇಶನ್ಶಿಪ್, ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಯಾವ್ದೇ ಆಗ್ಲಿ ಪೇನ್ ಆಗ್ತಿದೆ ಅಂದ್ರೆ ಅದು ವರ್ಕ್ ಆಗ್ತಿದೆ ಅಂತ, ನಿಮ್ಗೆ ಹರ್ಟ್ ಆಗ್ತಿದೆ, ನಿಮ್ ಬಾಧೆ ಆಗ್ತಿದೆ, ನಮ್ ನೋವು ಆಗ್ತಿದೆ ಇದರಿಂದ ಅಂದ್ರೆ ಅದು ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಸೊ ಪೇನ್ ನ ಅಕ್ಸೆಪ್ಟ್ ಮಾಡ್ಬೇಕು, ಅದೇ ನಿಜ ಅಂತ ಒಪ್ಕೋಬೇಕು, ಮುಂದೆ ಹೋಗ್ಬೇಕು. ಆವಾಗ ನಿಮ್ ಲೈಫ್ ಅಲ್ಲಿ ಚೇಂಜ್ ಸಿಗುತ್ತೆ. ಇಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಇನ್ನ ಕಡಿಮೆನೆ, ಎಲ್ಲಾರ್ಗಿಂತಾನು ಚೀಪ್ ಆಗ್ಬಿಡ್ತೀರಾ. ಸೊ ಯಾವಾಗ್ಲೂ ಅಕ್ಸೆಪ್ಟ್ ಮಾಡಿ, ಪೇನ್ ನ ನಿಜಾನ ಅಕ್ಸೆಪ್ಟ್ ಮಾಡಿ, ಚೇಂಜ್ ನ ಅಕ್ಸೆಪ್ಟ್ ಮಾಡಿ. ಯಾಕಂದ್ರೆ ಚೇಂಜ್ ಆಗೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ಇದ್ರೆ ಬರ್ತಾ ಬರ್ತಾ ಡೌನ್ ಆಗಿ ಹೋಗ್ತೀರಾ. ಇದ್ರ ಬಗ್ಗೆ ಹೇಳೋದಾದ್ರೆ ಯಾವ ತರ ಪ್ಲಾನ್ ಮಾಡ್ಕೋಬಹುದು ನಿಮ್ದೆ ಅಂತ ಒಂದು ವಿಡಿಯೋ, ಸಿಂಪಲ್ ವಿಡಿಯೋ ತೋರಿಸ್ತೀನಿ ನಾನು. The last 5 minutes of the day before you go to sleep at night are the most important 5 minutes of it that match up to that you go through your whole life. ನೋಡಿ, ನೈಟ್ ಮಲಗೋಕ್ಕಿಂತ ಮುಂಚೆ ಅವನ್ನ ಡೇ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ನಾನು ಏನೆಲ್ಲ ಮಾಡ್ಬೇಕು, ಏನೆಲ್ಲ ಆಗಿದೆ, ಇವತ್ತೇನ್ ಮಾಡಿದೆ,
ಆಗಿರೋದಕ್ಕೆ ಒಳ್ಳೇದಾಯ್ತು, ಆಗದೆ ಇರೋದನ್ನ ಹೆಂಗೆ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ನಾಳೆ ಆದ್ರೂ ಕಂಪ್ಲೀಟ್ ಮಾಡ್ಬೇಕು, ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ಮಲ್ಕೊಂಡಾಗ ನಾಳೆ ಬೆಳಿಗ್ಗೆ ನಿಮ್ಗೆ ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ, ನಾನು ಏನ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಇರುತ್ತೆ. ಸೊ ನಾಳೆ ಬೆಳಿಗ್ಗೆ ನೀವು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಪ್ಲಾನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತರ ಇರುತ್ತೆ ಸ್ಟೇಜಸ್, ಅಥವಾ ಬಿಸ್ನೆಸ್ ಯಾವ ತರ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ತರ ಸ್ಟೇಜಸ್ ಇರುತ್ತೆ, ಯಾವ್ಯಾವ ಸ್ಟೇಜಸ್ ನ ನೀವು ಫೇಸ್ ಮಾಡ್ಕೊಂತ ಬರಬೇಕು. ಈ ಸ್ಟೇಜಸ್ ಎಲ್ಲರಿಗೂ ಬಂದೇ ಬರುತ್ತೆ, ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗೋರು ಮಾತ್ರನೇ ಅಚೀವ್ ಮಾಡಕ್ಕಾಗುತ್ತೆ. ಸೊ ನಾರ್ಮಲ್ ಆಗಿ ಬಂದ್ಬಿಟ್ಟು ಇಗ್ನೋರೆನ್ಸ್ ಸ್ಟೇಜ್. ಸೊ ಇವಾಗ ನಮ್ಮ ಮೇಡಿ ಬಿಸ್ನೆಸ್ ಈಸಿ ಕೂಡ ಇಗ್ನೋರೆನ್ಸ್ ಸ್ಟೇಜ್ ಅಲ್ಲಿ ಇದೆ. ಇಗ್ನೋರೆನ್ಸ್ ಅಂದ್ರೆ ಯಾವ ತರ, ಎಲ್ಲರಿಗೂ ಅರ್ಥ ಆದಂಗೂ ಇರುತ್ತೆ, ಇದ್ರಲ್ಲಿ ಏನೋ ನಾಲೆಜ್ ಇದೆ ಅಂತಾನು ಅನಿಸ್ತಾ ಇರುತ್ತೆ, ಬಟ್ ಇಗ್ನೋರ್ ಮಾಡ್ತಾ ಇರ್ತಾರೆ, ಜಾಯಿನ್ ಆಗಲ್ಲ, ಯಾರನ್ನು ಅಷ್ಟು ಬೇಗ ಬರೋದೂ ಇಲ್ಲ, ನೋಡೋದು ಇಲ್ಲ, ಫುಲ್ ವಿಡಿಯೋ ತನಕ ನೋಡೋದಕ್ಕೂ ಪೇಷನ್ಸ್ ಇರಲ್ಲ, ಸ್ಕಿಪ್ ಮಾಡಾಕ್ತಾ ಇರ್ತಾರೆ. ಸೊ ಇದು ಇಗ್ನೋರೆನ್ಸ್ ಸ್ಟೇಜ್ ಅಂತಾರೆ. ಇದು ಕಾಮನ್ ಆಗಿ ಎಲ್ಲಾ ಬಿಸ್ನೆಸ್ ಅಲ್ಲೂ ಸ್ಟಾರ್ಟ್ ಮಾಡ್ತಿದ್ದಂಗೆ ಈ ಸ್ಟೇಜ್ ಬಂದೇ ಬರುತ್ತೆ. ಇದು ಎಂಪ್ಲಾಯಿ ಕಡೆಯಿಂದ ಹೇಳಿದ್ರೆ, ಎಂಪ್ಲಾಯಿ ಜಾಯಿನ್ ಆಗ್ತಿದಂಗೆ ಅವ್ರು ಫುಲ್ ನಿಮ್ ಟ್ರಸ್ಟ್ ಮಾಡ್ಬಿಟ್ಟು ಎಲ್ಲಾ ಕೆಲಸನ ಏನ್ ಕೆಲಸ ಕೊಟ್ಬಿಟ್ರು 100% ಕೊಡ್ತಾ ಇರಲ್ಲ. ಯಾಕಂದ್ರೆ ಅವ್ರಿಗೆ ನಿಮ್ ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಅವರು ಸ್ವಲ್ಪನೇ ಅರ್ಥ ಮಾಡ್ಕೊಂತ ಇರ್ತಾರಲ್ಲ, ಮತ್ತೆ ನಿಮ್ ಜೊತೆ ಮಾತಾಡೋದು, ನಿಮ್ಮನ್ನ ನಂಬೋದು, ಇದೆಲ್ಲ ಟೈಮ್ ತಗೊಳುತ್ತೆ. ಈ ಇಗ್ನೋರೆನ್ಸ್ ಸ್ಟೇಜ್ ಅಲ್ಲಿ ನಾವು ಜಾಸ್ತಿ ಪ್ರೆಷರ್ ಹಾಕಕ್ ಹೋಗ್ಬಾರ್ದು. ನಾವ್ ಹೇಳೋದನ್ನ 100% ಇದ್ರಲ್ಲಿ ಹೇಳ್ತಾ ಹೋಗ್ಬೇಕು. ಸೊ ನೋಡ್ತಾ ಇದ್ರಲ್ಲಿ ಏನೋ ಮ್ಯಾಟ್ರ್ ಇದೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ, ನಾನ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಅವ್ರಿಗೆ ಬರುತ್ತೆ. ಮತ್ತೆ ಅವ್ರಿಗೆ ಏನೇನ್ ಕೆಲಸ ಮಾಡ್ಬೇಕು, ಯಾವ ತರ ರೋಲ್ ಕ್ಲಾರಿಟಿ, ಏನೆಲ್ಲ ಟಾಸ್ಕ್ ನೀನ್ ಕಂಪ್ಲೀಟ್ ಮಾಡ್ಲೇಬೇಕು, ಇದನ್ನ ಯಾವ ತರ ಕಲಿಬೇಕು, ಇನ್ನ ಡೆವಲಪ್ ಆಗ್ಬೇಕು ಅಂದ್ರೆ ಏನೇನ್ ಕಲಿಬೇಕಾಗಿರುತ್ತೆ ನೀನು, ಇದನ್ನೆಲ್ಲ ಹೇಳ್ತಾ ಇದ್ದಾಗ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ನಾನು ಗ್ರೋತ್ ಆಗ್ಬೋದು, ಇದ್ರಲ್ಲಿ ಇಷ್ಟೇ ಕಲ್ತಿದ್ದೆ ಕಲಿಯಲ್ಲ, ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಲಿತಾ ಇರ್ಬೋದು, ಹೊಸದನ್ನ ಕಲಿಬಹುದು ಅನ್ನೋದು ಬರುತ್ತಲ್ಲ, ಆಗ ಎಂಪ್ಲಾಯೀಸ್ಗೆ ನಮ್ಗೆ ಬಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ ಯಾವ ತರ ಇರುತ್ತೆ ಅಂದ್ರೆ ಅವೇರ್ನೆಸ್ ಅಂದ್ರೆ ಈಗ ಜನಕ್ಕೆ ಕೇಳೋಕ್ ಸ್ಟಾರ್ಟ್ ಮಾಡ್ತಾರೆ. ಕೇಳೋರೆಲ್ಲಾನು ಇವನೇನೋ ಮಾಡ್ತಾ ಇದ್ದಾನೆ, ಇದ್ರಲ್ಲಿ ಏನೋ ಮ್ಯಾಟ್ರ್ ಇದೆ ಅನ್ಸುತ್ತೆ, ಇದು ಸ್ವಲ್ಪ ಯೂಸ್ ಆಯ್ತು, ನನ್ಗೆ ಈ ಟಾಪಿಕ್ ಯೂಸ್ ಆಯ್ತು, ಇದಿಷ್ಟ ಆಯ್ತು ಅಂತ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಜನಕ್ಕೆ ರೀಚ್ ಆಗೋಕೆ ಸ್ಟಾರ್ಟ್ ಆಗ್ತೀವಿ. ಸೊ ನಾವು ಡೇ 1 ಅಲ್ಲಿ ಬಂದ್ಬಿಟ್ಟು 200 ಮೆಂಬರ್ಸ್, ಅಪ್ರಾಕ್ಸಿಮೇಟ್ 150-160 ಮೆಂಬರ್ಸ್ಗೆ ರೀಚ್ ಆಗಿದ್ವಿ. ಏನು ಗ್ರೂಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಂದು 1000 ಮೆಂಬರ್ಸ್ ರೀಚ್ ಆಗಿದ್ವಿ. ಸೊ ಈಗ ಬಂದ್ಬಿಟ್ಟು ಡೇ 2 ಅಲ್ಲಿ ಬಂದ್ಬಿಟ್ಟು 200 ಮೆಂಬರ್ಸ್ಗೆ ರೀಚ್ ಆಗಿದ್ವಿ. ಮತ್ತೆ ಫೇಸ್ಬುಕ್ ಅಲ್ಲೂ ಇನ್ ಸ್ವಲ್ಪ ಜಾಸ್ತಿ ರೀಚ್ ಆಗುತ್ತೆ, ಯಾಕಂದ್ರೆ ಲಾಸ್ಟ್ ಟೈಮ್ ನೋಡಿರೋರು ಅಲ್ಲದೆ ಹೊಸೊಬ್ರು ಈ ಸಲ ಜಾಸ್ತಿ ಜನ ನೋಡ್ತಾರೆ. ಸೊ ಆತರ ಒಬ್ಬೊಬ್ರೆ ಹೊಸೊಬ್ರು ನೋಡ್ತಾ ಇರ್ತಾರಲ್ಲ, ಆತರ ಅವೇರ್ನೆಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಂಪ್ಲಾಯಿಗೂ ಅಷ್ಟೇ ಸ್ವಲ್ಪ ಮಾಡ್ಬೇಕು, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂದ್ಬಿಟ್ಟು ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೌಟ್ಸ್ ಇದನ್ನೆಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರ ಜೊತೆ ಇನ್ವಾಲ್ವ್ ಆಗ್ಬಿಟ್ಟು ಕಂಪ್ನಿ ವಿಷನ್ ಏನು ಇದ್ರ ಬಗ್ಗೆ ಎಲ್ಲ ತಿಳ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಂಪ್ನಿ ನಮ್ ಫ್ಯಾಮಿಲಿ ತರ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಅದಕ್ಕೋಸ್ಕರ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟೈಮ್ ಬೇಕಾಗಿರುತ್ತೆ ಇದಕ್ಕೆ ಅವೇರ್ನೆಸ್ ಬರೋದಕ್ಕೆ. ಮತ್ತೆ ಯಾವ ತರ ಸ್ಟಾರ್ಟ್ ಆಗುತ್ತೆ, ಎಂಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಂಕ್ವೈರಿ ಅಂದ್ರೆ ಕ್ಲೈಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವ ತರ ಅಂದ್ರೆ, ಇದ್ರ ಬಗ್ಗೆ ಇವ್ನ್ ಮಾಡ್ತಾ ಇರೋದು ಇವ್ನ ಕೇಪಬಿಲಿಟಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕ್ವಶನ್ಸ್ ಕೇಳೋದಕ್ಕೆ, ಈ ತರ ಪ್ರಾಬ್ಲಮ್ ಇದ್ರೆ ಯಾವ ತರ ಸೊಲ್ಯೂಷನ್ ಕೊಡ್ತೀಯಾ, ಈ ತರ ಎಂಕ್ವೈರೀಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಇದ್ ಮಾಡ್ತಾರೆ. ಅದೇ ಎಂಪ್ಲಾಯೀಸು ಅಷ್ಟೇ ಕಂಪ್ಲೀಟ್ ಕಲಿಬೇಕು ಅನ್ನೋದ್ರ ಬಗ್ಗೆ, ಅವ್ರ ನಾಲೆಜ್ ಬೆಳೆಸ್ಕೊಳ್ಳೋದ್ರ ಬಗ್ಗೆ ಡೌಟ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಎಂಕ್ವೈರಿಯಲ್ಲಿ ಇನ್ನ ಏನ್ ಬರುತ್ತೆ ಅಂದ್ರೆ, ಕೆಲವರು ಅವರೇ ಕೇಳೋದಕ್ಕೆ ಈಗೋ ಆಟ ಆಗ್ಬಿಟ್ಟು ಇನ್ನ ಕೆಲವ್ರನ್ನೂ ಕಳಿಸ್ತಾರೆ. ಸೊ ಇದ್ರಲ್ಲಿ ಜಾಯಿನ್ ಆಗು, ಏನೇನ್ ಹೇಳ್ತಾರೆ ಕೇಳ್ಕೊ, ಅದ್ರಲ್ಲಿ ನಿನ್ಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನ ನನಗೆ ಹೇಳು ಅಂತಾರೆ. ಸೊ ಈ ಕೆಲಸ ಬೇಕಾಗಿಲ್ಲ, ಯಾಕಂದ್ರೆ ಅದ್ರಲ್ಲಿ ನಾನ್ ಹೇಳೋದ್ರಲ್ಲಿ ಅವ್ರಿಗೆ ಒಂದು 30% ಅರ್ಥ ಆಗಿರುತ್ತೆ, ಅವ್ರು ನಿಮ್ಗೆ ಹೇಳೋದ್ರಲ್ಲಿ 10% ಅರ್ಥ ಆಗುತ್ತೆ. ಸೊ ಓವರ್ ಆಲ್ ಆಗಿ ನಿಮ್ಗೆ ಮೈಂಡ್ ಅಲ್ಲಿ ಬರೋ ಅಷ್ಟೊತ್ತಿಗೆ 5% ಹೋಗುತ್ತೆ. ಸೊ 95% ವೇಸ್ಟ್ ಆಗ್ಬಿಡುತ್ತೆ. ನೀವೇ ಅಟೆಂಡ್ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ನಿಮ್ಗೆ ಇನ್ನೂ ಸ್ವಲ್ಪ ನಾಲೆಜ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಸ್ಟ್ ಬರುತ್ತೆ. ಟ್ರಸ್ಟ್ ಅಂದ್ರೆ ಏನಂದ್ರೆ, ಸೊ ನಾನು ಎಲ್ಲಾ ಪ್ರಾಬ್ಲಮ್ಸ್ ನ ಕ್ಲಾರಿಫೈ ಮಾಡಿದಾಗ, ಅವ್ರದ್ದು ಇದೇ ರೂಟ್ ಕಾಸು ಅಂತ ಐಡೆಂಟಿಫೈ ಮಾಡಿದಾಗ, ಇದನ್ನ ಈ ತರ ಮಾಡಿದಾಗ ಚೇಂಜ್ ಆಗುತ್ತೆ, ನೀವು 100% ಸಕ್ಸಸ್ಗೆ ಹೋಗ್ತೀರಾ ಅಂತ ನಾನು ಹೇಳಿದಾಗ, ಅವ್ರಿಗೆ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಬಿಟ್ಟು ಮತ್ತೆ ಅವರು ಪಾಸಿಟಿವ್ ರಿಸಲ್ಟ್ಸ್ ನೋಡ್ತಾರಲ್ಲ, ಅವಾಗ ಅವ್ರಿಗೆ ಟ್ರಸ್ಟ್ ಬರುತ್ತೆ. ಸೊ ಇವನು ಈ ಕೆಲಸ ಕ್ಲೀನ್ ಆಗಿ ಮಾಡ್ಕೊಟ್ಟ, ನನ್ಗೆ ಈ ತರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ದ ಅಂತ ಟ್ರಸ್ಟ್ ಬರುತ್ತೆ. ಸೊ ಟ್ರಸ್ಟ್ ಬಂದ್ಮೇಲೆ ಈಸಿಯಾಗಿ ಸೇಲ್ ಅಂದ್ರೆ, ಅವನು ನಮ್ಮ ಸರ್ವಿಸಸ್ ನ ಎಷ್ಟೇ ಪ್ರೈಸ್ ಇದ್ದು ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಟ್ರಸ್ಟ್ ಬರೋದು ಇಂಪಾರ್ಟೆಂಟ್. ಟ್ರಸ್ಟ್ ಬರೋ ಗಂಟ ಏನಾಗುತ್ತೆ, ನಾವು ನಮ್ಮ ಎಫರ್ಟ್ಸ್ ನ ಬಿಡ್ಲೇಬಾರದು. ಏನ್ ಮಾಡ್ತಾರೆ, 1 ದಿನ 2 ದಿನ ಟ್ರೈ ಮಾಡ್ಬಿಡ್ತಾರೆ, ಅವೇರ್ನೆಸ್ ಕೂಡ ಆಗಿರಲ್ಲ, ಡೈರೆಕ್ಟ್ ಆಗಿ ಸೇಲ್ಗೆ ಹೋಗ್ಬಿಡ್ತಾರೆ. ಸೇಲ್ ಹೋಗ್ಬಿಟ್ಟು ಏನಾಗುತ್ತೆ, ಅವರು ಇವನು ದುಡ್ಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತ ಇಗ್ನೋರ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಸೊ ಇವನು ಡಿಸಪಾಯಿಂಟ್ ಆಗ್ಬಿಟ್ಟು ಬಿಸ್ನೆಸ್ ನ ಕ್ವಿಟ್ ಮಾಡ್ತಾನೆ, ಇಲ್ಲ ಲಾಸಸ್ಗೆ ಹೋಗ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ, ಈ ತರ ಮಾಡ್ತಾನೆ. ಸೊ ಇದನ್ನೆಲ್ಲ ಫಸ್ಟ್ ಜನ ಥಿಂಕ್ ಮಾಡ್ದಿದ್ದಾಗ ಆಟೋಮೆಟಿಕ್ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲ ಯಾವ ಸ್ಟೇಜ್ ಅಲ್ಲಿ ಇದೆ ನಮ್ ಬಿಸ್ನೆಸ್ ಅಂತ. ಸೊ ನೆಗೆಟಿವ್ ಥಿಂಕಿಂಗು ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೇಲ್ ಅಥವಾ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ದಲ್ಲ, ಇದರಲ್ಲಿ ಎಂಪ್ಲಾಯೀಸ್ ಔಟ್ಪುಟ್ ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆಗುತ್ತೆ.
ಈ ತರ ಸ್ಟೇಜಸ್ ಇರುತ್ತೆ. ಇದು ಎಂಪ್ಲಾಯೀಸ್ಗೂ ಕವರ್ ಮಾಡಿದೀನಿ ಮತ್ತೆ ಬಿಸ್ನೆಸ್ ಮ್ಯಾನ್ಗೂ ಕವರ್ ಮಾಡಿದೀನಿ. ಸೊ ಇದೆ ಈ ತರ ಸ್ಟೇಜಸ್ ಆಫ್ ಬಿಸ್ನೆಸ್ ಬಗ್ಗೆ ಹೇಳೋದಕ್ಕೆ ಇದಾಗುತ್ತೆ. ಬಟ್ ಇದು 0.1% ಅಷ್ಟೇ, ಇನ್ನ 99% ಎಕ್ಸ್ಪ್ಲೇನ್ ಮಾಡೋದಿದೆ, ಅದು ನೆಕ್ಸ್ಟ್ ಇದರಲ್ಲಿ ಅಪ್ಡೇಟ್ ಮಾಡ್ತೀವಿ ನಾವು. ಸೊ ಇನ್ನ ಮಿತ್ಸ್ ವರ್ಸಸ್ ಫ್ಯಾಕ್ಟ್ಸ್. ಈ ಮಿತ್ಸ್ ಅಂದ್ರೆ ಏನಂದ್ರೆ, ನಾರ್ಮಲ್ ಆಗಿ ಯಾರೇ ಆಗ್ಲಿ ದುಡ್ಡು ಸಾಲ ಮಾಡ್ಬಿಟ್ಟು ಬಿಸ್ನೆಸ್ಗೆ ಹಾಕ್ಬೇಕು ಅಂದ್ರೆ ಇದ್ ಮಾಡ್ತಾ ಇರ್ತಾರೆ, ಏನೋ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಸೊ ಸಾಲ ಬೆಳೀತಾ ಇದೆ ಬಟ್ ಬಿಸ್ನೆಸ್ ಆಗ್ತಾ ಇಲ್ಲ ಅಂತ ಕೆಲವರು ಥಿಂಕ್ ಮಾಡ್ತಾ ಇರ್ತಾರೆ. ಮತ್ತೆ ಇದೆಲ್ಲ ಅವಶ್ಯಕತೆ ಇಲ್ಲ, ನಿನ್ನ ಹತ್ರ ಎಷ್ಟಿದೆಯೋ ಅಷ್ಟು ಅಮೌಂಟ್ ಅಲ್ಲಿ ಮಾಡು, ಬಿಸ್ನೆಸ್ ಆದ್ರೆ ಆಗ್ಲಿ ಇಲ್ಲ ಅಂದ್ರೆ ಬೇಡ ಅನ್ನೋ ತರ ಥಿಂಕ್ ಮಾಡ್ತಾ ಇರ್ತಾರೆ. ಬೇರೆಯವರಿಂದ ತಗೊಳ್ಳೋದು ಬೇಡ ಅಂತ ಅನ್ಕೊಂತಾ ಇರ್ತಾರೆ. ಮತ್ತೆ ಆಲ್ವೇಸ್ ಲೀವ್ ಲೈಫ್ ಆನ್ ಯುವರ್ ಓನ್ ಮನಿ, ಅಂದ್ರೆ ಅಮೌಂಟ್ ಎಷ್ಟಿದೆಯೋ ಅಷ್ಟು ಮಾತ್ರ ತಗೊಂಡು ಮಾಡು, ಮ್ಯಾನೇಜ್ ಮಾಡು, ಅಷ್ಟೇ ಬೆಳಿ, ಪರವಾಗಿಲ್ಲ. ಆತರ ಪಡಕ್ ಹೋಗ್ಬಿಟ್ಟು ಒಂದೇ ಸಲ ಬಿದ್ದೋಗ್ತೀಯಾ, ಮತ್ತೆ ಯಾರು ನಿನ್ ಸಹಾಯ ಬರಲ್ಲ, ಈ ತರ ಹೇಳ್ತಾ ಇರ್ತಾರೆ. ಆದ್ರೆ ರಿಚ್ ಪೀಪಲ್ ಎಲ್ಲ ಯಾವ ತರ ಇರ್ತಾರೆ ಅಂದ್ರೆ, ಆಲ್ಮೋಸ್ಟ್ ಎಲ್ಲಾರು ರಿಚ್ ಪೀಪಲ್ಸ್ ಬಿಕಮ್ ರಿಚ್ ಬೈ ಅದರ್ಸ್ ಪೀಪಲ್ ಮನಿ. ಅದರ್ಸ್ ಪೀಪಲ್ ಮನಿ ಅಂದ್ರೆ ಇಲ್ಲಿ ಯಾವ ತರ ಬರುತ್ತಂದ್ರೆ, ಬ್ಯಾಂಕ್ ಕಡೆಯಿಂದ ಲೋನ್ಸ್ ತಗೋಬಹುದು, ಅಥವಾ ಶೇರ್ಸ್ ಅಥವಾ ಡಿಪೆಂಚರ್ಸ್ ತಗೋಬಹುದು, ಅಥವಾ EMI ಪ್ರೀ ಲಾಂಚ್ ಮಾಡ್ಬಿಡ್ತಾರೆ. ಈ ತರ ಸರ್ವಿಸು ಈ ಸ್ಟೇಜ್ ಅಲ್ಲಿ ತಗೊಂಡ್ರೆ ಈ ಪ್ರೈಸು, ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಪ್ರೈಸು ಅಂತ ಫಿಕ್ಸ್ ಮಾಡ್ತಾರಲ್ಲ, ಈ ತರ ಬೇರೆ ಅವ್ರ ಹತ್ರನೇ ಅಮೌಂಟ್ ತಗೊಂಡು ಅದನ್ನ ಡೆವಲಪ್ ಮಾಡ್ಬಿಟ್ಟು ಅದ್ರಲ್ಲಿ ಪ್ರಾಫಿಟ್ ಅನ್ನು ಮಾಡ್ತಾ ಇರ್ತಾರೆ. ಸೊ ಈ ಮನಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಏನೋ ದುಡ್ಡು ಕೊಟ್ಟಿರೋನ್ ಭಯ ಬೀಳ್ಬೇಕು, ದುಡ್ಡು ತಗೊಂಡಿರೋನ್ ಯಾವತ್ತೂ ಭಯ ಬೀಳ್ಬಾರ್ದು ಅನ್ನೋ ತರನು ಹೇಳ್ತಾರೆ. ಇದು ತಪ್ಪು ಕಾನ್ಸೆಪ್ಟ್ ಆಕ್ಚುಲಿ. ಯಾಕಂದ್ರೆ ದುಡ್ಡು ಕೊಟ್ಟಿರೋನು ಎಷ್ಟು ಇದ್ರಾಗ ಕೊಟ್ಟಿರ್ತಾನೋ ವಾಪಸ್ ಕೊಡೋದ್ ಕೊಡ್ತಾನೋ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಮನ್ನಾ ಮಾಡ್ಬೇಕು, ಸಾಲ ಮನ್ನಾ ಮಾಡ್ಬೇಕು ಅಂದ್ರೆ ಅದು ಗೌರ್ಮೆಂಟ್ ಇಂದ ಇರ್ಬೇಕು, ಇಲ್ಲ ಬ್ಯಾಂಕ್ ಇಂದ ಇರ್ಬೇಕು, ಇಲ್ಲ ಕೊಟ್ಟಿರೋ ಇಂದ ಇರ್ಬೇಕು. ಆಗ್ಲಿ ನಿಮ್ಮಷ್ಟಕ್ಕೆ ನೀವೇ ಸಾಲ ಮನ್ನಾ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಒಳ್ಳೆ ಪರ್ಪಸ್ ಯೂಸ್ ಮಾಡಿದ್ರೆ ಅದರಿಂದ ದುಡ್ಡು ಸಂಪಾದನೆ ಮಾಡಿರ್ತೀರಾ, ಮತ್ತೆ ಆ ಸಂಪಾದನೆಯಿಂದ ಬಂದಿರೋ ಅಮೌಂಟ್ ನ ರೀಪೇ ಮಾಡ್ಬೇಕು. ರೀಪೇ ಮಾಡ್ದಿರಾ ದುಡ್ಡು ತಗೊಂಡ್ಬಿಟ್ಟಿದ್ವಿ ಕೊಡಲ್ಲ ಅಂದ್ರೆ ಅದು ಒಪ್ಪಲ್ಲ, ಲಾನು ಒಪ್ಪಲ್ಲ, ಅಂಬೇಡ್ಕರ್ ಒಪ್ಪಲ್ಲ, ಲಾಯರ್ಸ್ನು ಒಪ್ಪಲ್ಲ. ಸೊ ಅದಕ್ಕೆ ಅನ್ನೋದು ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅದ್ರ ಪ್ರಕಾರ ಅದು ವಸೂಲಿ ಮಾಡೋ ರೂಲ್ಸ್ ಇರುತ್ತೆ, ಆ ಪ್ರಕಾರ ವಸೂಲಿ ಮಾಡೇ ಮಾಡ್ತಾರೆ. ಸೊ ಇದ್ರಲ್ಲಿ ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಮಾಡ್ಬೇಕು, ನಾವು ದುಡ್ಡು ತಗೊಳ್ಳೋದು ಒಳ್ಳೆ ಪರ್ಪಸ್ಗೆ ತಗೊಂತೀವಿ, ಅದರಿಂದ ದುಡ್ಡು ಅರ್ನ್ ಮಾಡ್ತೀವಿ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೇಕು. ಸೊ ಇಲ್ಲಿ ನಾನು ತಗೊಂಡ್ಬಿಟ್ಟಿದೀನಿ, ಇವಾಗ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ಬಿಡು, ಬಿಟ್ಬಿಡ್ತಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಯಾರೂನು ಇರಬಾರ್ದು. ಅದಿದ್ರೂ ಅದು ತಪ್ಪು ಅಂತ ಪ್ರೂವ್ ಮಾಡೋದಕ್ಕೆ ಟೈಮ್ ತಗೊಳುತ್ತೇನೋ ಆಗ್ಲಿ, ಪಕ್ಕ ಪ್ರೂವ್ ಆಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಲೆಂಡರ್ ಅನ್ನೋನು ಕ್ಲೋಸ್ ಮಾಡೋದಕ್ಕೆ ರೈಟ್ಸ್ ಇರುತ್ತೆ, ಆಗ್ಲಿ ತಗೊಂಡಿರೋನು ಯಾವತ್ತೂ ಕ್ಲೋಸ್ ಮಾಡಕ್ ಆಗಲ್ಲ. ಸೊ ಬ್ಯಾಡ್ ಪರ್ಪಸ್ ಇಂದ ಯಾವತ್ತೇ ಕಾರಣಕ್ಕೂ ದುಡ್ಡು ತಗೊಳ್ಳೋದಕ್ಕೆ ಹೋಗ್ಬೇಡಿ. ದುಡ್ಡನ್ನ ಒಳ್ಳೆ ಪರ್ಪಸ್ ಇಂದ ತಗೊಂಡ್ರೆ ಬಿಸ್ನೆಸ್ 100% ಆಗುತ್ತೆ, ಮತ್ತೆ ನೀವು ಇಂಪ್ರೂವ್ ಆಗ್ತೀರಾ, ಆ ದುಡ್ಡಿಂದಾನೇ ರೀಪೇನು ಮಾಡ್ತೀರಾ ಲೋನ್. ಇದು ಮಿತ್ಸು ಮತ್ತೆ ಫ್ಯಾಕ್ಟ್ಸ್ ಬಗ್ಗೆ. ಸೊ ಇವತ್ತು ಆಲ್ಮೋಸ್ಟ್ ನಾನು ಏನ್ ಹೇಳ್ಬೇಕು ಅನ್ನೋದನ್ನ ಕವರ್ ಮಾಡಿದ್ದೀನಿ. ಸೊ ಇನ್ನ ಏನಾದ್ರೂ ಪ್ರಾಬ್ಲಮ್ಸ್, ಯಾರಿಗಾದ್ರೂ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇದ್ರೆ ಅವರು ಕೇಳಿದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು ಇವತ್ತು. ಸೊ ಯಾರಿಗಾದ್ರೂ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ ಇದೆ, ನನಗೆ ಅದ್ರ ಬಗ್ಗೆ ನಾನು ಮಾತಾಡ್ಬೇಕು ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ರೆ ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾವಿವಾಗ ಮಾಡ್ತಾ ಇರೋದೆಲ್ಲ ಜಸ್ಟ್ ಟ್ರಯಲ್ ಅಷ್ಟೇ, ಅಂದ್ರೆ ವಿತೌಟ್ ಪ್ರಾಕ್ಟೀಸು ವಿತೌಟ್ ಪ್ರಿಪರೇಷನ್ ಜಸ್ಟ್ ಬಂದ್ಬಿಟ್ಟು ಲೈವ್ ಮಾಡ್ತಾ ಇದೀವಿ. ಏನಕ್ಕೆ ಅಂದ್ರೆ ಈ ತರ ಮಾಡ್ತಿದ್ವಿ ಅಂದ್ರೆ ಸರ್ಟಿಫಿಕೇಶನ್ ಇರುತ್ತೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ದುಡ್ಡು ಕೊಟ್ಟರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ, ಆದ್ರೆ ಲೈವ್ ಬಂದು ಜನರ ಮುಂದೆ ಮಾತಾಡ್ಬೇಕು ಅಂದ್ರೆ ಅದಕ್ಕೆ ಟ್ಯಾಲೆಂಟ್ ಇರ್ಬೇಕು, ತಾಕತ್ ಇರ್ಬೇಕು ಅಂತ. ಸೊ ಮೈಂಡ್ ಅಲ್ಲಿ ಇದ್ರೆ ನಾಲೆಜು ಏನೇ ಇಲ್ದಿದ್ರು, ಸರ್ಟಿಫಿಕೇಶನ್ ಇಲ್ದಿದ್ರು ಬಂದ್ ಮಾತಾಡೋ ಕೆಪಾಸಿಟಿ ಇರುತ್ತೆ. ಸೊ ನಾವು ಸರ್ಟಿಫೈಡು ಆಗಿದೀವಿ, ಪ್ಲಸ್ ನಮ್ ಮಾತಾಡೋ ಧೈರ್ಯನೂ ಇದೆ ಅಂತ. ನನಗೆ ಯಾರೋ ಒಬ್ರು ಹೇಳಿದ್ರು, ಆ ಸರ್ಟಿಫಿಕೇಟ್ ಮಾಡ್ಕೊಳ್ಳೋದೇನು ದುಡ್ಡು ಕೊಟ್ಬಿಟ್ರೆ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ, ದುಡ್ಡು ಕೊಟ್ಬಿಟ್ರೆ ಬುಕ್ ಬರ್ದ್ ಬಿಡ್ಬೋದು ಅಂತ. ಸೊ ಬುಕ್ ಅಲ್ಲಿ ಪ್ರತಿಯೊಂದು ಪೇಜಲ್ಲೂ ಯಾವ ಪಾಯಿಂಟ್ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡೋ ನಾಲೆಜ್ನು ಇರ್ಬೇಕು. ಅಂತವ್ರೆ ಬುಕ್ ಬರಿಬೇಕು, ಮತ್ತೆ ಅಂತವ್ರೆ ವೆಬಿನಾರ್ಸ್ ನ ಕಂಡಕ್ಟ್ ಮಾಡ್ಬೇಕು, ಅಂತವ್ರೆ ಕೋಚ್ ಆಗ್ಬೇಕು. ಸೊ ಯಾವ್ದೋ ಫೇಕ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ಫೇಕ್ ಆಗಿ ಟೀಚ್ ಮಾಡೋದ್ರಿಂದ ಎಷ್ಟೋ ಜನದ ಲೈಫ್ ನ ಕೂಡ ಆಟ ಆಡ್ದಂಗ ಆಗುತ್ತೆ. ಸೊ ಈ ತರ ಆಟ ಆಡೋದು ಇದಿಲ್ಲ ಅಂತ ನಾನು ಇಮಿಡಿಯೇಟ್ ಈ ವೆಬಿನಾರ್ ಮಾಡಿರೋ ಉದ್ದೇಶನೇ ನನ್ ಮೇಲೆ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಹೇಳೋದಕ್ಕೆ ನಾನು ರೆಡಿ ಇದೀನಾ ಇಲ್ವಾ, ಜನ ಬರ್ತಾರ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ಹೇಳೋದಕ್ಕೆ ನನಗ್ ಧೈರ್ಯ ಇದೆಯಾ ಇಲ್ವಾ, ನನ್ನ ಹತ್ರ ನಾಲೆಜ್ ಇದೆಯಾ ಇಲ್ವಾ ಅಂತ ನನ್ನ ಬಗ್ಗೆ ನಾನ್ ಚೆಕ್ ಮಾಡೋದಕ್ಕೆ. ಮತ್ತೆ ನಾನು ಪ್ರತಿ ಸಲ ಕ್ವಶನ್ಸ್ ಯಾಕೆ ಕೇಳ್ತೀನಿ ಅಂದ್ರೆ, ನೀವು ಕೇಳೋ ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ರೆ ಮಾತ್ರ ನನ್ನ ಕೇಪಬಿಲಿಟಿ ನನಗೆ ಗೊತ್ತಾಗುತ್ತೆ. ಸೊ ನಾನು ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಇನ್ನ ಎಷ್ಟು ಕಲಿಬೇಕು ಅನ್ನೋದನ್ನ ನಾನ್ ಥಿಂಕ್ ಮಾಡ್ಕೋಬೇಕಲ್ಲ. ಅದಕ್ಕೆ ಪ್ರತಿ ಸಾರನು ಪ್ರತಿ ವೆಬಿನಾರ್ ಅಲ್ಲೂ ನಾನು ಕ್ವಶನ್ಸ್ ಏನಾದ್ರು ಇದ್ರೆ, ನಿಮ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಕೇಳಿ ಅಂತ ಇರೋದು. ಯಾಕಂದ್ರೆ ನನ್ನ ಕೇಪಬಿಲಿಟಿ ನಾನು ನಿಮ್ಗೆ ಸಾಲ್ವ್ ಮಾಡಿದಾಗ್ಲೇ ನನ್ನ ಕೇಪಬಿಲಿಟಿ ಇದೆ ಅಂತ ನಿಮ್ಗೂ ಗೊತ್ತಾಗುತ್ತೆ, ಮತ್ತೆ ನನ್ನ ಮೇಲೆ ನನಗೂ ನಂಬಿಕೆ ಬರುತ್ತೆ.
ಸೊ ಇದೊಂದೇ ಉದ್ದೇಶದಿಂದ ನಾನು ಪ್ರತಿ ಸಲ ಕೇಳೋದು, ಈ ಅಡ್ವಾಂಟೇಜ್ ನ ತಗೊಳ್ಳೋದು ಒಳ್ಳೇದು. ಯಾರಾದ್ರೂ ಪ್ರಾಬ್ಲಮ್ಸ್ ಇದೆ ಪರ್ಟಿಕ್ಯುಲರ್ ಆಗಿ ಬಿಸ್ನೆಸ್ ಅಲ್ಲಿ, ಸೊ ಇಲ್ಲ ಅಂದ್ರೆ ಇವತ್ತು ಒಂದ್ 2-3 ಸಾಂಗ್ ಪ್ಲೇ ಮಾಡಮ್ಮ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡು, ನಾನು ಬಂದು ಮಾತಾಡ್ತೀನಿ. ನಾನು ವೆಯ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಾನು ಟ್ರಯಲ್ ಅಂತಾನೆ ಹೇಳ್ತೀನಿ. ಡೇ 3 ಅಲ್ಲಿ ಇನ್ನೂ ಸ್ವಲ್ಪ ಇಂಪಾರ್ಟೆಂಟ್ ಬಗ್ಗೆ ಮಾತಾಡ್ತೀನಿ. ಈ ಟ್ರಯಲ್ ಆದ್ಮೇಲೆ ನಾವು ಯಾವ ತರ ಇದ್ ಮಾಡ್ತೀವಿ ಅನ್ನೋದನ್ನ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಯ್ ಗಿರೀಶ್, ಹೇಳಿ. ಹಲೋ, ಹೇಳಿ. ಕೇಳಿಸ್ತಿದ್ಯಾ? ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಿದೆ ಹೇಳಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಲ್ಲ ನಮ್ದೊಂದು, ಈಗ ಅದು ನಾವು ಕ್ಲೋಸ್ ಮಾಡ್ಬೇಕು ಅಂತಿದೀವಿ. ಕ್ಲೋಸ್ ಮಾಡಿ ಮತ್ತೆ ಸ್ಟಾರ್ಟ್ ಅಪ್ ಮಾಡ್ಬೇಕು. ಓಕೆ, ಸ್ವಲ್ಪ ಟೈಮ್ ತಗೊಬೇಕು ಅಂತಿದೀವಿ. ಮಧ್ಯದಲ್ಲಿ ಕ್ಲೋಸ್ ಮಾಡೋದ್ರಿಂದ ಏನೇನು ಪ್ರಾಫಿಟ್ ಆಗುತ್ತೆ ಅಂತ ಓಕೆ, ಒಳ್ಳೆ ಇದೆ ಕೇಳ್ತಿದ್ರೆ. ಆಕ್ಚುಲಿ ಕ್ವಶನ್ ಏನೋ ಕರೆಕ್ಟ್ ಇದೆ, ಬಟ್ ನಾನು ಇದಕ್ಕಿಂತ ಮುಂಚೆ ಫ್ಯೂ ಕ್ವಶನ್ಸ್ ಕೇಳ್ತೀನಿ. ನೀವು ಯಾವ ರಿಲೇಟೆಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಯಾವ ರೀಸನ್ಸ್ ಇಂದ ನೀವು ಕಂಪ್ನಿನ ಇವಾಗ ಕ್ಲೋಸ್ ಮಾಡ್ಬೇಕು ಅನ್ನೋ ಡಿಸಿಷನ್ ತಗೊಂತಾ ಇದ್ದೀರಾ? ಆ 2 ಡೀಟೇಲ್ಸ್ ನನಗೆ ಇನ್ ಡೀಟೇಲ್ ಆಗಿ ಹೇಳಿದ್ರೆ ಇನ್ನೂ ಡೆಪ್ತ್ ಆಗಿ ನಾನು ಅನಲೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ನಿಮ್ಗೆ. ಇದು ಪೆಸ್ಟಿಸೈಡ್ ಅಂಡ್ ಕೆಮಿಕಲ್ ಬಿಸ್ನೆಸ್ ಅಲ್ಲಿ ಶಾಪ್ ಓಪನ್ ಮಾಡಿದ್ವಿ ರೀಸೆಂಟ್ ಅಲ್ಲಿ. ಓಕೆ, ಸ್ವಲ್ಪ ಪಾರ್ಟ್ನರ್ಶಿಪ್ ಅಲ್ಲಿ ಓಪನ್ ಮಾಡಿದ್ರಿಂದ ಪಾರ್ಟ್ನರ್ಶಿಪ್ ಕ್ಲೋಸ್ ಮಾಡಿ ಸಿಟಿನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಓಕೆ, ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡೋದು, ಅದು ಅದನ್ನೇ ನಡ್ಸ್ಕೊಂಡು ಹೋಗೋದ ಅಂತ ಏನ್ ಮಾಡೋದು ಅಂತ ಯೋಚನೆ ಮಾಡೋದು. ಓಕೆ. ಈಗ ನಿಮ್ ಪ್ರಾಬ್ಲಮ್ ಏನು ಅಂದ್ರೆ ಜಸ್ಟ್ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ವಿ. ಸೊ ಪಾರ್ಟ್ನರ್ ಈಗ ಇಲ್ದೇ ಇರೋದ್ರಿಂದ ನಾವು ಪ್ರೊಪ್ರೈಟರ್ಶಿಪ್ ಹೋಗ್ಬೋದಾ ಅನ್ನೋ ಕ್ವಶನ್ ಕೇಳ್ತಿದ್ದೀರಲ್ವಾ? ಇದೊಂದೇನಾ ಪ್ರಾಬ್ಲಮ್, ಇಲ್ಲ ಇನ್ನ ಏನಾದ್ರು ಪ್ರಾಬ್ಲಮ್ ಎಕ್ಸಾಕ್ಟ್ ಆಗಿದ್ಯಾ ಅಂತ? ಇಲ್ಲ, ನಿಮ್ ವಾಯ್ಸ್ ಕ್ಲಿಯರ್ ಇಲ್ಲ ಗಿರೀಶ್. ಅಟ್ಲೀಸ್ಟ್ ಏನಾದ್ರು ಹೆಡ್ಸೆಟ್ ಆತರ ಹಾಕೊಂಡು ಮಾತಾಡಿದ್ರೆ ಫುಲ್ ಕ್ಲಿಯರ್ ಇರುತ್ತೆ. ನನಗಿವಾಗ ನೀವ್ ಹೇಳಿರೋದ್ರಲ್ಲಿ ಏನೇನ್ ಅರ್ಥ ಆಯ್ತು ಅಂದ್ರೆ, ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ ಬಿಸ್ನೆಸ್ ನ, ಬಟ್ ಇವಾಗ ಪಾರ್ಟ್ನರ್ಶಿಪ್ ಬೇಡ ಪ್ರೊಪ್ರೈಟರ್ಶಿಪ್ ಹೋಗೋಣ ಅಂತಿದೀವಿ. ಅದಲ್ಲದೆ ಇನ್ನೊಬ್ಬ ಪಾರ್ಟ್ನರ್ ಎಲ್ಲೋ ಬೇರೆ ಸೋರ್ಸ್ ಆಫ್ ಇನ್ಕಮ್ಗೆ ಪ್ರಿಫರ್ ಮಾಡಿರೋದ್ರಿಂದ ಯಾವ ತರ ಸಜೆಸ್ಟ್ ಮಾಡ್ತೀರಾ ಅನ್ನೋ ಕ್ವಶನ್ ನನಗೆ ಅರ್ಥ ಆಯ್ತು. ಬಟ್ ಇನ್ನ ಏನೋ ಹೇಳ್ತಿದ್ದೀರಾ, ಬಟ್ ವಾಯ್ಸ್ ಕ್ಲಿಯರ್ ಇಲ್ಲ ನಿಮ್ದು. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ನಾನು ಟ್ರಾವೆಲಿಂಗ್ ಅಲ್ಲಿ ಅದಕ್ಕೆ. ಓಕೆ, ಓಕೆ ಇದೆ, ಈಗ ಹೇಳ್ಬೋದು. ಸ್ವಲ್ಪ ಟ್ರಾವೆಲಿಂಗ್ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಮತ್ತು ನಾನು ಪ್ರೊಪ್ರೈಟರ್ಶಿಪ್ ಇಷ್ಟೇ ಆಗೋದು ಅಂದ್ರೆ ಪಾರ್ಟ್ನರ್ಶಿಪ್ ಪಾರ್ಟ್ನರ್ಗೆ ಪ್ರಾಫಿಟ್ ಈ ಪ್ರಾಫಿಟ್ ಶೇರ್ ಮಾಡೋದು ಇದ್ರದೆಲ್ಲಾನು ನಮ್ಮ ಚೈತ್ರ ಅವರು, ಅಂದ್ರೆ ಸಾಯಿ ಫೆಲಿಂಗ್ ಡೈರೆಕ್ಟರ್ ಇದಾರಲ್ಲ, ಅವ್ರು ಮಾತಾಡ್ತಾರೆ. ಅಕೌಂಟ್ಸ್ ರಿಲೇಟೆಡ್ ಬಿಟ್ಟು ಬಿಸ್ನೆಸ್ ಪ್ರಾಬ್ಲಮ್ ರಿಲೇಟೆಡ್ ಏನಾದ್ರು ಇದ್ರೆ, ಮತ್ತೆ ಬಿಸ್ನೆಸ್ ಅಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂತಾ ಇದ್ನಾ ಇಲ್ವಾ ಅನ್ನೋದ್ರ ಬಗ್ಗೆ ಕೇಳೋದಿದ್ರೆ ನನಗೆ ಕೇಳ್ಬೋದು.